ಪದಗಳೇ ಇಲ್ಲ. ನಾನು ಹೇಳಿ ನನಗೆ ಹೆಂಗಾಗಿದೆ ಅಂದರೆ ಇಟ್ಸ್ ಲೈಕ್ ಅಗೇನ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಟು ಟೆಲ್ ದ ಸೇಮ್ ಫೀಲಿಂಗ್ ಬಿಕಾಸ್ ಈ ಫೀಲಿಂಗ್ ಇದೆಯಲ್ಲ ಮುಗಿಯಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಬಿಕಾಸ್ ಈ ಜಸ್ಟ್ ನೀವೇ ಹೇಳ್ತಾ ಇದ್ರಿ ದಟ್ ಹೊಸ ಫಿಲ್ಮ್ ರಿಲೀಸ್ ಆದ್ರೂ ಈ ಲೆವೆಲ್ ಆಫ್ ಕ್ರೇಜು, ಈ ಥರ ಜನ ಸಿಗಲ್ಲ ಅಂತ. ದ್ಯಾಟ್ ಈಸ್ ಅಪ್ಪೂಸ್ ಫ್ಯಾನ್ಸ್. ಆ್ಯಂಡ್ ಆ ಟೈಮಲ್ಲಿ ನೀವು ಟಾಪ್ ಹೀರೋಯಿನ್ ಆಗಿದ್ರಿ, ಬಟ್ ಸಿಸ್ಟರ್ ರೋಲ್ ಅಂದಾಗ ಸ್ವಲ್ಪ ಹಿಂದೆ ಹಾಕಿದ್ರೆ ಆಗ ಯೋಚನೆ ಮಾಡಿದ್ರೆ? ಯಾಕಂದರೆ ಅವಾಗ ಗೊತ್ತಿರಲಿಲ್ಲ ಅಪ್ಪು ಅವ್ರು ಮಾಡ್ತಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ಹೀರೋಯಿನ್ ರೋಲ್ ಮಾಡಿಬಿಟ್ಟಾದ್ಮೇಲೆ ಸಡನ್ನಾಗಿ ಸಿಸ್ಟರ್ ರೋಲ್ ಮಾಡಿದ ತಕ್ಷಣ ನಾನು ಫಸ್ಟು ಪ್ರಶ್ನೆ ಮಹೇಶ್ ಅವ್ರಿಗೆ ಇದೇ ಕೇಳಿದ್ದು, ನೀವು ಸ್ಟೋರಿ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನೀವು ಹೇಳಿ ಯಾರು ಮಾಡ್ತಿದ್ದಾರೆ ನನ್ನ ಅಣ್ಣನ ಪಾತ್ರದಲ್ಲಿ ಅಂತ. ವೆನ್ ಹಿ ಸೆಟ್ ಪುನೀತ್ ರಾಜ್ಕುಮಾರ್, ಐ ಸೆಟ್ ಕತೆ ಕೇಳೋದೇ ಬೇಡ ಬಿಡಿ, ಈಗ ಐ ಜಸ್ಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ. ಬಿಕಾಸ್ ಏನಂದರೆ ಫಸ್ಟ್ ಆಫ್ ಆಲ್ ನನಗೆ ಮುಂಚೆಯಿಂದನೂ ಆಸೆ ಇತ್ತು ವಜ್ರೇಶ್ವರಿ ಚಕ್ರೇಶ್ವರಿ ಕಂಬೈನ್ಸಲ್ಲಿ ಕೆಲಸ ಮಾಡಬೇಕು, ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕೆ ಗೊತ್ತಾ, ಒಂದು ಸೆಲ್ಫಿಶ್ನೆಸ್ ಏನಂದರೆ ಅಪ್ಪಾಜಿನ ನೋಡ್ಬೋದು ಅಂತ, ಅದು ಒಂದು ಆಸೆ ಇತ್ತು ನನಗೆ. ಸೊ ಅವೆಲ್ಲ ಈ ಚಿತ್ರದ ಮೂಲಕ ನೆರವೇರ್ತು. ಸೊ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್. ಅವ್ರು ಹೆಂಗಂದರೆ ಅವ್ರು ಆ್ಯಕ್ಚುಲಿ ಬೇರೆಯವ್ರ ಕಾಲು ಎಳಿತಾರೆ. ಅವ್ರು ಅಷ್ಟು ಫನಿ ಪ್ರ್ಯಾಂಕ್ಸ್ಟರ್ ಅಂತಲೇ ಹೇಳ್ಬೋದು. ಹೀ ಈಸ್ ವೆರಿ ವೆರಿ ಜೋವಿಯಲ್. ಐ ವಾಸ್ ಫ್ರೆಂಡ್ಸ್ ವಿತ್ ಹಿಮ್ ಆಯಿತಾ. ಸೊ ಅಂದರೆ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಅವ್ರು ನನ್ನ ಸ್ನೇಹಿತ ಆಗಿದ್ರು. ಸೊ ಹಾಗಾಗಿ ಅಪ್ಪು ಅವ್ರನ್ನ ನಾನು ಎಷ್ಟು ನೆನೆಸ್ಕೊಳ್ತೀವಿ ಅಂದರೆ ನನ್ನ ಪ್ರತಿಯೊಂದು ಟೈಮಲ್ಲೂ ನಾನು ಯಾವುದೇ ರೀಲ್ಸ್ ಹಾಕಿದ್ರು ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲರೂ ನನಗೆ ಇವಾಗ ತನಕ ಕರೆಯೋದು ನಮ್ಮ ಬಾಸ್ನ ಮುದ್ದಿನ ತಂಗಿ, ಇಲ್ಲ ಅಪ್ಪು ಅವರ ಮುದ್ದಿನ ತಂಗಿ ಅಂತಲೇ ಹೇಳೋದು. ಸೊ 21 ವರ್ಷ ಆದಮೇಲೆ ಸಿನಿಮಾ ನೋಡ್ತಿದ್ದೀರಾ, ಈ ಸಿನಿಮಾ ನೋಡಬೇಕಾದ್ರೆ ಏನು ನೆನಪಾಗುತ್ತೆ ಆ ದಿನಗಳು? ಸರ್ ಪ್ರತಿಯೊಂದು ಕ್ಷಣ ನೆನಪಾಗುತ್ತೆ. ಯಾಕಂದರೆ ಈಗ ನನಗೆ ಎಷ್ಟು ಜನ ಕ್ರೌಡಲ್ಲಿ ಬಂದು ಹೇಳ್ತಾಯಿದ್ರು, ಮ್ಯಾಮ್ ನಮಗೆ ಅಪ್ಪು ಸರ್ ಜೊತೆ ಒಂದು ಫೋಟೋ ತೆಗೆಯೋಷ್ಟು ಆ ಲಕ್ ನಮ್ಮಲ್ಲಿ ಇರಲಿಲ್ಲ, ಅದಕ್ಕೂ ಮುಂಚೆ ಈ ಥರ ಆಯಿತು ಅಂತ. ಬಟ್ ದೆನ್ ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಅವ್ರ ಜೊತೆ ಕ್ಷಣಗಳನ್ನ ಕಳೆದಿದ್ದೀರಾ. ಸರ್ ಇದು ಹೇಳುವಾಗಲೇ ನನಗೆ ಅನಿಸುತ್ತೆ ದ್ಯಾಟ್ ಐ ಆಮ್ ಸೋ ಲಕ್ಕಿ, ಐ ಆಮ್ ಸೋ ಏನು ಹೇಳ್ತಾರೆ, ಪ್ರಿವಿಲೇಜ್ ಟು ಶೇರ್ ಸ್ಕ್ರೀನ್ ವಿತ್ ಹಿಮ್, ವಿಚ್ ವಾಸ್ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಸೇ. ಪ್ರತಿಯೊಂದು ಕ್ಷಣನೂ ನಂಗೆ ಜ್ಞಾಪಕ ಬರುತ್ತೆ. ರಮ್ಯಾ ಮತ್ತು ನಿಮ್ಮ ಕಾಂಬಿನೇಷನ್ ನೀವೇ ಅಗೇನ್ ಒಳ್ಳೆ ಫ್ರೆಂಡ್ಸ್, ಎಲ್ಲರೂ ಅಷ್ಟೇ. ಇವತ್ತು ನಾನು ಮೀಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಕ್ರೌಡ್ ಅಷ್ಟೊಂದಿತ್ತು. ಬಟ್ ರಮ್ಯಾ, ನಾನು, ಅಪ್ಪು 3 ಜನ ಕಾರ್ ಡ್ರೈವ್ಗೆ ಹೋಗ್ತಿದ್ವಿ. ಈ ಹಾಡುಗಳು, ನಮ್ಮ ಆಕಾಶ್ ಹಾಡುಗಳು ಇನ್ನೂ ಶೂಟ್ ಆಗಿರಲಿಲ್ಲ, ಬಟ್ ಹಾಡುಗಳು ಬಂದಿತ್ತು. ಸೊ ಅದರಿಂದೆಲ್ಲ ಹಾಡುಗಳು ಅವ್ರ ಕಾರಲ್ಲಿ, ಅಪ್ಪು ಅವರ ಕಾರಲ್ಲಿ ಕೂರಿಸ್ಕೊಂಡು ನಮಗೆ ಕೇಳಿಸ್ತಾ ಇದ್ರು. ಆ ಲೆವೆಲ್ ಆಫ್ ಮೆಮರೀಸ್ ನಮಗಿದೆ. ವಿ ಯೂಸ್ ಟು ಗೋ ಆನ್ ಡ್ರೈವ್ಸ್ ಆ್ಯಂಡ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಎಲ್ಲರೂ ಭೇಟಿಯಾಗಿ ಇಷ್ಟು ವರ್ಷ ಆದಮೇಲೆ. ಥ್ಯಾಂಕ್ಸ್ ಫಾರ್